ಕಥೆ ರಾಜು ಮತ್ತು ನಂಬಿಕೆಯ ಪಾಠ. ಒಂದು ಊರಿನಲ್ಲಿ ರಾಜು ಎಂಬ ಬಾಲಕನಿದ್ದ. ಅವನು ಚಿಕ್ಕವನಾದರೂ ತುಂಬಾ ಬುದ್ಧಿವಂತ, ತಾಯಿಗೆ ತುಂಬಾ ಪ್ರೀತಿಯ ಮಗ. ಒಂದು ದಿನ ರಾಜು ಊರಿನಲ್ಲಿರುವ ಬೇಕರಿಯ ಮುಂದೆ ನಿಂತಿದ್ದ. ಅಲ್ಲಿ ಬಿಸಿ ಬಿಸಿ ಕೇಕ್, ಜಿಲೇಬಿ, ಲಡ್ಡುಗಳು ತುಂಬಾ ಆಕರ್ಷಕವಾಗಿ ಇಟ್ಟಿದ್ದವು. ಅವನಿಗೆ ಅವನು ತಿನ್ನಬೇಕು ಅನ್ನಿಸಿತು. ಆದರೆ ಅವನ ಬಳಿ ಹಣ ಇರಲಿಲ್ಲ. ಮನೆಗೆ ಬಂದು ತಾಯಿಗೆ ಕೇಳಿದ, ಅಮ್ಮ, ನನಗೆ ಸ್ವಲ್ಪ ಹಣ ಕೊಡ್ತೀರಾ? ನನಗೆ ಬೇಕರಿಯಲ್ಲಿ ಸಿಹಿ ತಿನ್ಬೇಕು. ಆದರೆ ತಾಯಿ ನಿಟ್ಟುಸಿರು ಬಿಟ್ಟರು. ಮಗ, ಈಗ ನನ್ನ ಬಳಿ ಹಣ ಇಲ್ಲ. ನಾನು ಉಳಿಸಿಕೊಂಡದ್ದು ನಿನ್ನ ಶಾಲಾ ಫೀಸುಗಳಿಗೆ. ರಾಜು ಬೇಸರಪಟ್ಟ. ಆದರೆ ಆ ರಾತ್ರಿ ಅವನಿಗೆ ಬೇಕರಿಯ ಸಿಹಿ ನೆನಪಿನಿಂದ ನಿದ್ರೆ ಬರಲಿಲ್ಲ. ಬೆಳಗ್ಗೆ ತಾಯಿ ಮನೆಯಲ್ಲಿ ಇಲ್ಲದಾಗ ಅವನು ಗೊತ್ತಿಲ್ಲದ ಹಾಗೆ ತಾಯಿ ಪೆಟ್ಟಿಗೆಯಲ್ಲಿದ್ದ ಹಣವನ್ನು ತೆಗೆದುಕೊಂಡು ಬೇಕರಿಗೆ ಹೋದ. ಅಲ್ಲಿ ಸಿಹಿ ತಿಂದು ಸಂತೋಷಪಟ್ಟ. ಮನೆಗೆ ಬಂದಾಗ ತಾಯಿ ಹಣ ಇಲ್ಲದಿರುವುದು ಗಮನಿಸಿದರು. ವಿಚಾರಿಸಿದಾಗ ಸತ್ಯ ಹೊರಬಂತು. ರಾಜು ಹಣ ಕದ್ದಿದ್ದ. ತಾಯಿ ಕಣ್ಣೀರು ಹಾಕುತ್ತಾ ಅವನಿಗೆ ಹೇಳಿದರು, ರಾಜು, ಆ ಹಣ ನಿನ್ನ ಓದುಗಾಗಿ, ನಿನ್ನ ಭವಿಷ್ಯಕ್ಕಾಗಿ ಇಟ್ಟದ್ದು. ನೀನು ಅದನ್ನು ಕದ್ದು ಸಿಹಿ ತಿಂದೆ. ಒಂದು ದಿನದ ಸಂತೋಷಕ್ಕಾಗಿ ಭವಿಷ್ಯ ಹಾಳು ಮಾಡುವುದೇ? ಜೀವನದಲ್ಲಿ ಕಳ್ಳತನ, ಸುಳ್ಳು ಎಂದಿಗೂ ಮಾಡಬಾರದು. ತಾಯಿಯ ಮಾತು ಕೇಳಿ ರಾಜುಗೆ ತುಂಬಾ ಪಶ್ಚಾತ್ತಾಪವಾಯಿತು.